ಕಾಂಗ್ರೆಸ್ ಯುವ ಮುಖಂಡವರು ಬಳ್ಳಾರಿ. ಅದೇ ರೀತಿಯಾಗಿ ಭಾಸ್ಕರ್ ರೆಡ್ಡಿ ಬಾದರಟ್ಟಿ ಗ್ರಾಮದವರು. ಇವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಇವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಜೋರಾದ ಚಪ್ಪಳೆ ಮುಖಾಂತರ ಇವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಮಾಡ್ತೇವೆ. ಅಂತಃಕರಣ ಆಶೀರ್ವಾದದಿಂದ ತಮ್ಮನ್ನು ಮಾತನಾಡಿಸಿದ ಬುಡದೂರಿನ ಸುಂದರ ಸಾರಥೆಂದು ಕರೆಯುತ್ತಾರ ದೇವ. ಏನು ಕಂಡು ಬರಬೇಕು ತಮ್ಮ ನಾಮಾಂಗಿದವ? ಸಾರದೇವ ಬಲೇ ಸಂಶಯದಂತಾಗಲಿ ದೇವ. ಬಾಲಕೃಷ್ಣ ಮೂರ್ತಿ ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ದೇವ. ಹೌದು ದೇವ. ಬಲೇ 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 ಅದೇನು ದೇವ? ಬಲೇ ಒಳ್ಳೇದು ಭೂಪತಿ. ಪೀಠವನ್ನು ಅಲಂಕರಿಸಿ ಜಾಗೃತಿ. ಸುಂದರವಾದ ಬೆಂಗಳೂರು ಅರವನ್ನ ಪ್ರೇಮ ಪ್ರಕಾರ ಮಾಡುತ್ತಾರೆ. ಪ್ರೇಮ ಪ್ರಕಾರ ಮಾಡುತ್ತಾರೆ. ತಿಪ್ಪೇಸ್ವಾಮಿಯವರು ಬಾಲಕೃಷ್ಣ ಭದ್ರಕ್ಕೆ ಸುಂದರವಾದ ಹಾರವನ್ನು ಆಯ್ಕೆ ಮಾಡುತ್ತಾರೆ. ದಯವಿಟ್ಟು ದುಡ್ಡು ಆಯ್ಕೆ ಮಾಡಲು ಲೀಸ್ಟ್ ಮುಖಾಂತರ ಆಯ್ಕೆ ಮಾಡ್ರಿ. ಮಹಾಶುಭ ದಿನ
ಚೆನ್ನಾಗಿ ಹೇಳಿದೇವ. ಹಲೋ ಹಲೋ ಮುಂದೇನು ಸಂಗತಿ? ಧರ್ಮಜ ಧರ್ಮರಾಯ ಬಲೆ ತಮ್ಮಿಷ್ಟದಂತಾಗಲಿದೇವ. ಧರ್ಮಜ ಬಲೆ ಹೋಗದೆ
ಅದಕ್ಕೆ ಬೆಳ್ಳಿ ಸರವನ್ನು ಪ್ರೇಮ ಪ್ರಕಾರ ಮಾಡುತ್ತಾರೆ. ಗೋಗದೆ ಹಾ 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 ತಮ್ಮಿಚ್ಚದಂತಾಗಲಿ ದೇವ. ಅಭಿಮನ್ಯು 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 ಕರ್ಕೊಂಬರ್ಬೇಕಂಗೆ. ಅಲಾ ಮಾನವ ದೇವ ಶ್ರೀಮದ್ ವಿಶ್ವಂಬರದಳ ಸಂಭ್ರಮಿಪ ಅಮ್ಮುಜಾಕ್ಷನ ಹಾ ಪಾದಾಂಬುಜಗಳನ್ನು ನಂಬಿದ ಹಾ ತುಂಬಿ ನೀಶನ ಮುಂಭಾಗದಲ್ಲಿ ನಿಂತು ಹಾ ಕರಾಂಬುಜಗಳ ಮುಂದಿಸಿ ಸಂಭ್ರಮದಿಂದ ಮಾತನಾಡಿಸುವ ಮಾನವ ನೀನು ದಾವನಲೆ ಕಟಮುಕಟ ಮಣಿ ಧಿಮಣೆ. ಓ ದೇವ ನಾವುದಾರಂದರೆ ಸಾರಥಿ ಸಾರಥಿ ಎಂದು ಕರೆಯುತ್ತಾರ ದೇವ. ಹೇಳಿಕೊಂಡವರ ಬೇಕು ತಮ್ಮ ನಾಮ ಅಂಕಿತವ. ಅಲಾ ಸಾರಥಿ ನಾವುದಾರೆಂದರೆ ಸಾರದೇವ ಶ್ರೀಮತ್ ಪರಾತ್ಪರ ರಮಾಪತಿಯ ಸುಪ್ರೇಮತಿಂ ಸಾಮಾಧಾನ ವೇದ ದಂಡ ಹಾ. ಈ ಚತುರೋಪಾಯಗಳಿಂದ ಭೂಮಿಯಂ ಪಾಲಿಪ ಸೋಮವಂಶ ಸಂಜಾತ ಕುಂತಿ ದೇವಿಯ ಗರ್ಭಾಬ್ದಿಗೆ ಚಂದ್ರಪಾಯನಾದ ಹಾ. ಭೂಮಂಡಲವನ್ನು ಬೆಳಗಿಸುವ ಮಾರ್ತಾಂಡ ನಂದನನಾದ ದಂಡಧರನ ಮಂತ್ರೋದ್ಭವ ಧರ್ಮರಾಜನಿಂದ ತಿಳಿಯಲ ಈ ಸಾರಥಿ ಅದು ಜಾಗ್ರತೆ. ಧರ್ಮರಾಜ ಮಹಾರಾಜರು ತಾವಾದರಿ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ದ್ರೋಣರು ಇಂದಿನ ಯುದ್ಧದ ಪತ್ನಿಯನ್ನು ರಚಿಸಿರುವರು.
ಹಾ ಮಧ್ವಜಬಲರಾದ ಭೀಮ ಸಾತ್ಸಕಿ ಮಚ್ಚುನುಪಾಲರನ್ನು ಕೈಗುಂದಿಸಿರುವರು. ಹಾ ಅಲಾ ಸಾರಥಿ, ಭೂಪತಿ ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಬರುಣವಾಯ್ತು ಕಂಡಿಯ ಸಾರಥಿ. ತಿಳಿಸೇ ನಾನು ಬಂದ ಸಂಗತಿ. ಒಳ್ಳೇದು ಭೂಪತಿ, ಮುಂದೇನು ಸಂಗತಿ? ಅಲಾ ಸಾರಥಿ, ಇಂದಿನ ಯುದ್ಧ ರಂಗಕ್ಕೆ ಏನು ಮಾಡಲಿ ಗತಿ? ಅದೇನು ದೇವ? ವಿಕ್ರಮರಾದ ದ್ರೋಣರು ನಿರ್ಮಿಸಿರುವ ಚಕ್ರಬಿಂಬವನ್ನು ಭೇದಿಸುವಂತ ಹಾ ಚಕ್ರಧರ ಶಕ್ರನಂದನಾದ ಪಾರ್ಥನು ಮಿಕ್ಕಿ ಮೀರಿದ ಸಮಸಪ್ತ ಕೊರಡನೆ ಕಾಳಗವನ್ನು ಸಿಗುವುದಕ್ಕೆ ಹೋಗಿಯನು. ಹೌದು ದೇವ. ಅಲಾ ಸಾರಥಿ, ಭೂಪತಿ ಅಡುಗಲೆಗಳಾದ ದ್ರೋಣಾಚಾರ್ಯರು ನಿರ್ಮಿಸಿರುವ ಚಕ್ರಬಿಂಬವನ್ನು ಅರಿಯಬೇಕಾದರೆ ಈ ಭೂಮಿಯೊಳಗೂ ಪಾಲಕರ ಪೈಕಿ ಹಾ. ಶ್ರೀರಾಮನು, ಶ್ರೀಕೃಷ್ಣನು, ಅಮಿತ ಬಲಶಾಲಿಯಾದ ಪಾರ್ಥನು ಹಾ. ಈ ಮೂವರು ಮಾತ್ರ ಪಕ್ಕುವರ ಬರಬಲ್ಲರು. ಹೌದು ದೇವ. ಆದರೆ ಅರ್ಜುನನ ಮಗನಾದ ಅಭಿಮನ್ಯು ಚಕ್ರಬಿಂಬದ ಒಳಗೆ ಹೋಗಬಲ್ಲನು, ತಿರುಗಿ ಬರಲರಿಯನು. ಹಾ ಚಕ್ರಬಿಂಬದ ಸೈನ್ಯವೆಲ್ಲ ದಿಕ್ಪಾಲನ ಮಾಡುವುದಕ್ಕೆ ಈ ಮೂವರಿಗಲ್ಲದೆ ಬೇರೆಯವರಿಗೆ ಗೋಚರವಾಗಲಿರುವುದು. ಹೌದು ದೇವ. ಅಲಾ ಸಾರಥಿ, ಭೂಪತಿ ಕೌರವೇಂದ್ರರು ಬಂದು ಕಾಳಗವನ್ನು ನೇಮಿಸಿಕೊಂಡಿದ್ದಕ್ಕೆ ನಾನೇ ಮಂದ ಭಾಗ್ಯನಾದನು. ಹೌದು ದೇವ. ಇಂದಿರೇಶನಾದ ಅರವಿಂದನಾಭನು ಇಂದಿಗೆ ಮುನಿದನು. ಹಾ ಮುಂದಿನ ಗತಿ ಏನು ಮಾಡಲಿ ಸೂತ ಸುಗುಣ ಪ್ರಖ್ಯಾತ. ಒಳ್ಳೇದು ಭೂಪತಿ, ಪೀಠವನ್ನು ಅಲಂಕರಿಸಿ ಜಾಗ್ರತೆ. ಅಭಿಮನ್ಯು ಅಭಿಮನ್ಯು ಕರ್ಕಂಬರ ಬೇಗ. ಧರ್ಮರಾಜನ ಪಾತ್ರಕ್ಕೆ ಸುಂದರವಾದ ಪುಷ್ಪಮಾಲೆಯನ್ನು ಪ್ರೇಮಪುರು ತಯಾರು ಮಾಡುತ್ತಾರೆ. ಕೊಡ್ತೀನಿ. ಪರಾಕ್ ವಿರೂಪಣ್ಣ ಇವರು ಧರ್ಮರಾಜನ ಪಾತ್ರಕ್ಕೆ ಸುಂದರವಾದ ಬೆಂಗಳೂರು ಹರವನ್ನು ಪ್ರೇಮಪುರು ತಯಾರು ಮಾಡುತ್ತಾರೆ. ಇವರು ಧರ್ಮರಾಜನ ಪಾತ್ರಕ್ಕೆ ಸುಂದರವಾದ ಗುಲಾಬಿ ಹಾರವನ್ನು ಪ್ರೇಮಪುರು ತಯಾರು ಮಾಡುತ್ತಾರೆ. ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರುತ್ತೇವೆ. ಅದೇ ರೀತಿಯಾಗಿ ಭಾರತಿ ತಿಮ್ಮರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅದೇ ರೀತಿಯಾಗಿ ರಾಜಾಪುರ ಗೋವಿಂದರೆಡ್ಡಿ ಮಾಜಿ ಎಪಿಎಂಸಿ ಅಧ್ಯಕ್ಷರು, ಶ್ರೀ ಕೆ ನಾಗರಾಜ ಜಿಲ್ಲಾ ಕುರುಬರ ಸಂಘದ ಉಪಾಧ್ಯಕ್ಷರು, ಅದೇ ರೀತಿಯಾಗಿ ಜೆ ದೊಡ್ಡಬಸಪ್ಪ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು, ಕರೆಪ್ಪನವರ ಬಸವರಾಜ ಕುರುಗೋಡು, ಸೋಮಶೇಖರ ಗೌಡ ಬಿಜೆಪಿ ಮುಖಂಡರು, ಅದೇ ರೀತಿಯಾಗಿ ಎಂ.ಎಲ್.ಎ. ಕರಬಸಪ್ಪ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರು, ಕುರುಗೈ ತಿಮ್ಮಪ್ಪ ಬಿ ದೊಡ್ಡಬಸಪ್ಪಯ್ಯ ಮಾಜಿ ಎಪಿಎಂಸಿ ಸದಸ್ಯರು, ಅದೇ ರೀತಿಯಾಗಿ ಸಕ್ಕರೆ ತಿಮ್ಮಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಗಂಗಣ್ಣ ರೈತ ಸಂಘದ ಅಧ್ಯಕ್ಷರು, ಬಿ.ಕೆ. ಪರಶುರಾಮ ಟ್ರಿಬ್ಯುನಲ್ ಮೆಂಬರು, ಮಾಜಿ ಟ್ರಿಬ್ಯುನಲ್ ಮೆಂಬರ್, ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು ಕೋರ್ತೇವೆ. ಅದೇ ರೀತಿಯಾಗಿ ಮನೋಜ್ ಜಡೆಪ್ಪ, ಬಿ ಗೋವಿಂದಪ್ಪ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಅದೇ ರೀತಿಯಾಗಿ ವಿ.ಎಸ್. ಶಿವಶಂಕರ್ ಸಿಪಿಎಂ ಮುಖಂಡರು, ಅದೇ ರೀತಿಯಾಗಿ ಪೂಜಾರಿ ಕಲ್ವಡಪ್ಪ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತೇವೆ. ಎಂ.ಎಲ್.ಎ. ಕರಬಸಪ್ಪ 1000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅವರು ಈ ನಾಟಕದ ಪರವಾಗಿ 2000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಚಾನಳ ಈರಯ್ಯ ಅವರು 1000 ರೂಪಾಯಿಗಳನ್ನು ಈ ನಾಟಕದ ಪರವಾಗಿ ನೀಡಿರುತ್ತಾರೆ. ಕೆ ಪರಶುರಾಮ ಇವರು 500 ರೂಪಾಯಿಗಳನ್ನು ಈ ನಾಟಕದ ಪರವಾಗಿ ನೀಡಿರುತ್ತಾರೆ. ಅಭಿನಂದನೆಗಳು. ಮೇಟಿ ಕರೆಪ್ಪನವರ ಮಗ ಮೊಮ್ಮಗ ಬಸವರಾಜ ಕಡಪ್ಪ ಮಾಮ, ಪಿ ಕರಿಬಸಪ್ಪ ಮಗ ಮಾರಪ್ಪ, ದುರ್ಗಾ ಕರಿಯಪ್ಪ, ತಂದೆ ಮಲ್ಲಪ್ಪ, ಎತ್ತರೆ ಮಲ್ಲೇಶಪ್ಪ, ಕೊತ್ತಿಪೇಟೆ ಕಿಷ್ಟಯ್ಯ, ಬೂದುಗುಂಪೆ ವೀರೇಶ, ಸಿದ್ದನಹಳ್ಳಿ ರಂಗಪ್ಪ, ತೂಬಸಪ್ಪ ಮಗ ಬಸವರಾಜ್, ಕೊಳಗಲ್ ಲಿಂಗಪ್ಪ ಮಗ ಭೀಮಾ, ಸಕ್ರಪ್ಪನವ್ರ ಮಗ ತಿಪ್ಪೇಸ್ವಾಮಿ, ಊರ್ಬಾಯ್, ತಾಳೂರು ರಂಗಪ್ಪ, ಪನ್ನೂರ್ ಸಾಬ್, ಹುಸೇನ್ ಸಾಬ್, ಜಿ ಗಂಗಣ್ಣ ಈ ಬೈಲಾರದ ಪರವಾಗಿ 500 ರೂಪಾಯಿ ಕೊಟ್ಟಿರ್ತಾರೆ. ಗೊರೂರು ಗಾಜಪ್ಪ
ಈ ಪೈಲಟ್ ಪರವಾಗಿ 5 ರೂಪಾಯಿ ಕೊಟ್ಟಿರ್ತಾರೆ. ಬಸಾಪುರ ಲಕ್ಷ್ಮಮ್ಮ ಈ ಪೈಲಟ್ ಪರವಾಗಿ 5 ರೂಪಾಯಿ ಕೊಟ್ಟಿರ್ತಾರೆ. ಸಾವರ್ ವೀರಣ್ಣ ಈ ಪೈಲಟ್ ಪರವಾಗಿ 1000 ರೂಪಾಯಿ ಕೊಟ್ಟಿರ್ತಾರೆ. ಗಾಂಧಿಂಗಪ್ಪ ಈ ಪೈಲಟ್ ಪರವಾಗಿ 5 ರೂಪಾಯಿ ಕೊಟ್ಟಿರ್ತಾರೆ. ಶಿವಣ್ಣ ಈ ಪೈಲಟ್ ಪರವಾಗಿ 5 ರೂಪಾಯಿ ಕೊಟ್ಟಿರ್ತಾರೆ. ಅಭಿಮನ್ಯು ಹಲೋ ಕರ್ಕಮರ ಅಭಿಮನ್ಯು ಈ ಪೈಲಟ್ ಪರವಾಗಿ 5 ಕೊಟ್ಟಿರ್ತಾರೆ. ಹಲೋ KM ಲೋಕೇಶ್ ಅಭಿಮನ್ಯು ಕರ್ಕಮರೆ ಪೈಲಟ್ ಪರವಾಗಿ 5 ಕೊಟ್ಟಿರ್ತಾರೆ. ಮೇಲ್ಸಿಮೆ ವೀರೇಶ್ ಈ ಪೈಲಟ್ ಪರವಾಗಿ 5 ಕೊಟ್ಟಿರ್ತಾರೆ. ಕಾಡಪ್ಪರ್ ಮಲ್ಲೆ ಈ ಪೈಲಟ್ ಪರವಾಗಿ 5 ಕೊಟ್ಟಿರ್ತಾರೆ. ಬೇಗ ಉಳಿಸ್ಬೇಕು ಪುಂಜನೆ. ಚಲನಪ್ಪ ಕರೆಪ್ಪ ದಾರಿ ಬಿಡ್ರೆ ಸುಮ್ಮನೆ ಕುತ್ತರೆ ತಂದೆ ತಾಯಿಯ ಕಾಟ, ಮೂಲೆಯಲ್ಲಿ ಮಲಗಿದರೆ ಸೊಳ್ಳೆಗಳ ಕಾಟ, ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಅಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸಿದ ಪುಟ್ಟ ಸಾರಥಿಯನ್ನು ಕರೆಯುತ್ತಾರ ದೇವ. ಏನು ಕಂಡು ಬರಬೇಕು ತಮ್ಮ ನಾಮಾಂಕಿತವ? ಸಾರಥಿ ನಮ್ಮ ನಾಮಾಂಕಿತವೇನೆಂದು ಬೆಸಗಳವೆಯಾ? ಹೌದು ದೇವ.
ದೇಶ ಈ ಸಾರಥೆ ಗೋಲದೆ ಈ ಸಭಾ ಮಧ್ಯದ ಕರ್ರಪದ್ಮದ ತಲುತ್ತರಾಗಿರುವುದರಿಂದ ಬಂದು ಬಗೆಹರಿಸುವ ಹೌದು ದೇವ ಈಗ ಕುರುಪದ ಪಟ್ಟಣದೊಳಗೆ ಸೈನ್ಯ ಅಧ್ಯಕ್ಷರಾದ ಘಟಕಾಚಾರ್ಯ ಬರುವಾಗ ಹಾ ಬಲೇ ಆ ಸಾರಥೆ ಗೋಲದೆ ಲಾಕ್ಷಣ್ಯ ವಟದ ವಿತ್ತದ ನೆನೆಲೆ ಮನೆ ಒಟ್ಟು ವಟದ ಒಂಬಂದರೆ ಘಟಕ ಅವನಿತ್ತಳಕ್ಕೆ ನಡೆದು ಹಾ ಒಟ್ಟುತ್ತರ ಪಾಸುಪ ಸತ್ರ ಪಡೆದ ನಮ್ಮ ಜನಕರಾದ ಕಿರೀಟಿಯೇ ಸಮಾಜಕ್ಕೆ ಮುಕುಟವರ್ಧನವೇ ಸಮರಂಗಕ್ಕೆ ಎದುರಂತೆ ಆ ಸಾರಥೆ ಗೋಲದೆ ಸೃಷ್ಟಿ ಹಿತ್ತದಿ ಕೀಟಕಾದಿಗಳಿಗೆ ನಂತಗೈದನು ಉರುತರ ಕ್ಷೇತ್ರವೆಂದರಿಮ ಭೀಮಾ ಸಾಂದಕಿ ದುರ್ಗ ಮೊದಲಾದ ದ್ರೋಣರ ನಿರ್ಮಿಸಿದ ಚಕ್ರ ಬಿಂಬಲ ಕೋಟೆಯನ್ನು ತಪ್ಪೇಳವನ್ನರಿಯದೆ ಇಂದಿನ ಒಂದು ಮಾರ್ಗಕ್ಕೆ ಬರುವಂತೆ ಬಲೇ ಆ ಸಾರಥೆ ಗೋಲದೆ ದೀಪನಾಥ ವಿಧಿಸರನ್ನು ನಮ್ಮ ಬಲವಲ್ಲ ನಷ್ಟವಾಗಿ ತಂದ ಹಾ ಮನದ ಉತ್ಕೃಷ್ಟತೆಯಿಂದ ಆಸೀನನಾಗಿರುವಂತೆ ಬಲೇ ಬಲೇ ಸಾಧವಿಲ್ಲದ ಧರ್ಮದ ಮಾನಗಳ ಗಂಧಳೆ ವಂದಿಸಿ ಕೊಡುತ್ತವಕ್ಕದಿಂದ ಈ ಬಡವನ್ನು ಮುರಿ ಅಡವಲಂದು ಕೊಡುತ್ತವಕ್ಕದಿಂದ ಬಡವಾಗಿ ಗಂಡಿಯ ಮಾರದೆ ಹಾ ನಮ್ಮ ಗಂಡ ಮನದ ತೋರಣದ ಆಕೃತಿ ಒಳ್ಳೆಯ ಭೂಮಿ ವೀರವನ್ನು ಅಲಂಕರಿಸಿ ಜಾಗೃತಿ ಅಭಿಮಾನ್ಯ ಪತ್ರಕ್ಕೆ ಸುಂದರವಾದ ಹಾರವನ್ನು ಹಾರು ಮಾಡುತ್ತಾರೆ ಕೂಳೂರು ಕರಿಯಪ್ಪ ಇವರು ಅಭಿಮಾನ್ಯ ಪತ್ರಕ್ಕೆ ಸುಂದರವಾದ ಹಾರವನ್ನು ಹಾರು ಮಾಡುತ್ತಾರೆ ಮೂರನೇ ದೊಡ್ಡ ಬಸಪ್ಪನ ಮಗ ರಾಮ ಇವರು ಅಭಿಮಾನ್ಯ ಪತ್ರಕ್ಕೆ ಸುಂದರವಾದ ಹಾರವನ್ನು ಹಾರು ಮಾಡುತ್ತಾರೆ ಧರ್ಮನಂದನ ಮಾಡುವನಿಂದ ಮಾನವತ್ವಗಳಿಗೆ ಬಂದನ ಈ ಕಂದದ ವಿಜ್ಞಾಪನದಲ್ಲಿ ಸರ್ವೇಕ್ಷಣ ಆಹ್ವೇ
ಪುತ್ರನಾಗುವನು. ಅವು ಪುತ್ರನೇ, ಅರಿಯದ ತರುಣ ನಮ್ ದುರಕ್ಕೆ ಕಳುಹಿಸುವುದಕ್ಕಿಂತ ಆ ಕೌರವೇಂದ್ರನಿಗೆ ಈ ಧರಣಿಯನ್ನು ಬಿಡುವುದಿಲ್ಲ. ಅರಿಯದ ತರುಣ ನಮ್ ದುರಕ್ಕೆ ಕಳುಹಿಸುವುದಕ್ಕಿಂತ ಆ ಕೌರವೇಂದ್ರನಿಗೆ ಈ ಧರಣಿಯನ್ನು ಬಿಡುವುದಿಲ್ಲ ಸಲ್ಲವೇ ಕಂದ. ಹಿರಿಯರಿದ್ದು ಅರಿಯದ ಅಭಿಮನ್ಯನನ್ನು ದೂರಕ್ಕೆ ಕಳಿಸಿದರೆ ನರನ್ನು ಬಂದು ಮಾತಿನ ಭಾರವನ್ನು ಓಡಿಸೋನು. ಬರದಿಂದ ಹೋಗುವುದು ಎನ್ನ ಮನಸ್ಸಿಗೆ ಸರಿಬಾರದು ಪುತ್ರ ಕೋಮಲ ಗಾತ್ರ. ದ್ರೌಪದಿ ಇವನಿಗೇನು ಹೇಳಲಿ ತಮ್ಮತ್ತೆ. ಇವನಿಗೆ ನೀತಿಯ ಬೋಧಿಸಿ ಯುದ್ಧ ಸಮರಂಗ ದಾಸಿಯನ್ನು ಬಿಡಿಸಲಿಕ್ಕೆ ನನ್ನ ಕಾಂತಳೆಯಾದ ದ್ರೌಪದಿಯನ್ನು ಬರೆಯಲು ಸಾರಥಿ ಅದು ಜಾಗ್ರತೆ ತಮ್ಮಿಷ್ಟದಂತಾಗಲು ದೇವ.